ವೆಲ್ಕಮ್ ಟು ಪೂರ್ಣರಾಗ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಥರ್ಸ್ಡೇ, ಆಲ್ರೆಡಿ ನೀವು ನೋಡಿರ್ತೀರಾ, ರಾಯರ ಪೂಜೆ ಕೂಡ ಆಯಿತು. ಆ್ಯಂಡ್ ಇವತ್ತು ಸೋಮಿತ್ ಸ್ಕೂಲಿಗೆ ಹೋಗಬೇಕು. ಟೈಮ್ ಬಂದು ಕರೆಕ್ಟಾಗಿ 12 ಗಂಟೆ ಆಗಿದೆ. 12:15ಗೆ ಸ್ಕೂಲ್ ಬೆಲ್ಲು. ಸೊ ಹೋಗಿ ಕೇಳ್ಕೊಂಡು ಬರೋಣ ಅಂತ, ಯಾಕೆಂದರೆ ನಾಳೆ ಎಕ್ಸಾಮು. ಸೊ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ, ಹಾಗಾಗಿ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಆಗಿದೆ ಯಾಕೋ ನನ್ನ ಸ್ಕೂಟಿ ಮಧ್ಯದಲ್ಲೇ ಕೈ ಕೊಡ್ತು, ಪೆಟ್ರೋಲ್ ಲೀಕ್ ಆಗ್ತಾಯಿತ್ತು. ಆಮೇಲೆ ನಮ್ಮ ತಮ್ಮ ಬಂದು ಪಿಕಪ್ ಮಾಡ್ಕೊಂಡ. ಹಾಗೆ ದಾರಿಲಿ ಬರ್ತಾ ನಾನು ಮಸ್ಮೆಲನ್ ತಂದೆ. ಸೊ ಜ್ಯೂಸ್ ಮಾಡ್ಕೊಳ್ಳೋಣ, ಇಂಥ ದೆಗೆ ಬಿಸಿಲಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ. ಸೊ ಹಾಗೆ ಇವಾಗ ಜ್ಯೂಸ್ ಮಾಡಲಿಕ್ಕೆ ಎಲ್ಲ ಸೀಡ್ಸನ್ನೆಲ್ಲ ತೆಗಿತಾ ಇದ್ದೀನಿ. ಈ ಹಣ್ಣು ತುಂಬಾನೇ ಯೂಸ್ ಇದೆ ನಮ್ಮ ಬಾಡಿಗೆ, ಯಾಕೆಂದ್ರೆ ಇದು ತಿನ್ನೋದ್ರಿಂದ ನಮಗೆ ಯಾವಾಗಲೂ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಆ್ಯಂಡ್ 90% ಆಫ್ ವಾಟರ್ ಇದ್ರೊಳಗಿರೋದ್ರಿಂದ ಇದು ಬಂದು ಮೂಳೆಗಳಿಗೆ ಮತ್ತೆ ನಮ್ಮ ಹಾರ್ಟಿಗೆ, ಕಿಡ್ನಿಗಾಗಿರ್ಬೋದು, ಡೈಜೆಷನ್ಗಾಗಿರ್ಬೋದು, ಕಣ್ಣಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ಇದರಿಂದ ತುಂಬಾನೇ ಬೆನಿಫಿಟ್ ಇದೆ. ಮತ್ತೆ ವೆಯ್ಟ್ ಲಾಸಿಗೂ ಕೂಡ ಅಷ್ಟೇ. ಆ್ಯಂಡ್ ಈ ಹಣ್ಣಲ್ಲಿ ವಿಟಮಿನ್ ಸಿ ಮತ್ತೆ ಎ ಇದೆ. ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ಯಾವಾಗ ಹೈಡ್ರೇಟ್ ಆಗಿರುತ್ತೆ ಬಾಡಿಗೆ. ಇದು ಸೀಡ್ಸ್ ಇಂದನೂ ತುಂಬಾನೇ ಯೂಸಸ್ ಇದೆ. ಇದರೊಳಗೆ ರಿಚ್ ಆಫ್ ಪೊಟ್ಯಾಷಿಯಂ ಇದೆ. ಲೋ ಬಿ ಪಿ ಅವರಿಗೆ ತುಂಬಾನೇ ಸೂಟ್ ಅಂತಾನೆ ಹೇಳ್ಬೋದು ಈ ಹಣ್ಣು. ಅಂಡ್ ಇದ್ರ ಜೊತೆಗೆ ಒಂದು ಸಪೋಟ ಜ್ಯೂಸ್ ಮಾಡಿದ್ರೆ ಸಖತ್ತಾಗಿರುತ್ತೆ ಎಂದು ನನಗೆ ಸಪೋಟ ಜ್ಯೂಸ್ ಮಾಡ್ಕೊಂಡೆ. ಅಂಡ್ ಈ ಜ್ಯೂಸು ಕೂಡ ಅಷ್ಟೇ ತುಂಬಾನೇ ಸ್ವೀಟ್ ಆಗಿರುತ್ತೆ. ಇದು ನ್ಯಾಚುರಲ್ ಶುಗರ್ ಅಂತಾನೆ ಹೇಳ್ಬೋದು. ಅಂಡ್ ಇದ್ರೊಳಗೆ 100 ಗ್ರಾಮ್ ಸಪೋಟದಲ್ಲಿ ನಿಮ್ಗೆ 83 ಕ್ಯಾಲೋರೀಸ್ ಇರುತ್ತೆ. ಇದು ವೈರಲ್ ಫೀವರ್ ಆಗಿರ್ಬೋದು, ಬ್ಯಾಕ್ಟೀರಿಯಾಗಳಿಗೆ ಮತ್ತೆ ನಂಜು ಅಂತಾರಲ್ವಾ, ಈ ಸಪೋಟ ಹಣ್ಣಿಂದ ನಿವಾರಣೆ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಮತ್ತೆ ಐರನ್ ಯಾರ್ಯಾರಿಗೆ ಸಮಸ್ಯೆ ಇದೆನೋ ಅವರು ಸಪೋಟನ್ನ ಚೂಸ್ ಮಾಡ್ಕೊಳ್ಳಿ. ಅಂಡ್ ಇದ್ರೊಳಗೆ ಐರನ್ ಕಂಟೆಂಟ್ ತುಂಬಾನೇ ಇರುತ್ತೆ. ಅಂಡ್ ಸ್ವೀಟ್ ಆಗಿರೋದ್ರಿಂದ ಟೇಸ್ಟಿಯಾಗಿ ಇರುತ್ತೆ. ಅಂಡ್ ಇಲ್ಲಿ ನೀವು ಸಕ್ಕರೆ ಬದಲು ಬೆಲ್ಲನೇ ಬಳಸಿ. ಆಲ್ರೆಡಿ ಇದ್ರೊಳಗೆ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ನೋಡಿ ಬಳಸಿ, ಓಕೆನಾ. ಸೊ ಜ್ಯೂಸ್ ಕೂಡ ರೆಡಿ ಆಯಿತು. ಸೋಮಿತ್ ಕೂಡ ಟೇಸ್ಟ್ ಮಾಡ್ದ, ಚೆನ್ನಾಗಿದೆ ಅಂತ ಅಂದ. ಕೇಳಿ ಹೇಗಿದೆ? ಜೋರಾಗಿ ಹೇಳ್ಬೇಕು, ಕೇಳಲ್ಲ. ಇದು ರ್ಯಾಂಡಮ್ ವಿಡಿಯೋ ಆಗಿರುತ್ತೆ. ಜಸ್ಟ್ ಮಧ್ಯಾಹ್ನಕ್ಕೆ ರೈಸ್ ಇಡುವಾಗ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದು. ನೀವು ರೈಸ್ ಮಾಡುವಾಗ ರಬ್ಬರ್ನ ಅದು ಕುಕ್ಕರಲ್ಲಿ ಮಾಡಿದ್ರೆ ನೀವು ರಬ್ಬರ್ನ ಒಂದ್ ನೀಟಾಗಿ ನೆನೆಸ್ಬೇಕಾಗತ್ತೆ. ಅಂಡ್ ವಿಷಲ್ ಹೋಲ್ ಇರುತ್ತಲ್ವಾ, ನೀಟ್ ಅಂಡ್ ಕ್ಲಿಯರ್ ಆಗಿರ್ಬೇಕು. ಬಿಕಾಸ್ ಅಲ್ಲಿ ರೈಸ್ದು ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇದ್ರೆ ಅದನ್ನ ನೀಟಾಗಿ ತೆಗೆದುಬಿಡಿ. ಅಂಡ್ ರೈಸ್ ತುಂಬಾ ಸಾಫ್ಟ್ ಅಂಡ್ ಸ್ಮೂತ್ ಆಗಿ ಬರಬೇಕು ಅಂದ್ರೆ 2 ರಿಂದ 3 ಹನಿ ಆಯಿಲ್ನ ಹಾಕಿ ತುಂಬಾ ಸ್ಮೂತ್ ಅಂಡ್ ಉದುರಾಗಿ ಬರುತ್ತೆ, ಓಕೆನಾ. ಸೊ ಹಾಗೆ ಈವ್ನಿಂಗ್ ಸ್ವಲ್ಪ ಒಡವೆನೆಲ್ಲ ಬಿಡಿಸ್ಕೊಂಡ್ ಬರ್ಬೇಕಿತ್ತು ನಮ್ ಚಿಕ್ಕತ್ತಿದು. ಸೊ ಹೋಗಿದ್ವಿ. ಅಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.